ಮುಕ್ತಾಯ ಬಂದಿದೆ. ಹೀಗೆ ಇನ್ನೂ ಅನೇಕ ವಿಷಯಗಳನ್ನು ತಮ್ಮ ಮುಂದೆ ನಿವೇದಿಸಿಕೊಳ್ಳುವುದು. ಆಚಾರ್ಯ ಸಿದ್ಧಾಂತ ಪುರಾಣದಲ್ಲಿ ಬಂದ ಗೊಂದಲವನ್ನು ಹೇಗೆ ಸಿದ್ಧಾಂತ ಮಾಡ್ತಾರೆ ಮತ್ತು ಆಚಾರ್ಯರು ಕೆಲವು ಒಂದೊಂದು ಶ್ಲೋಕಗಳಿಗೆ ಎಷ್ಟು ಅರ್ಥ ಹೊಂದಿದ್ದಾರೆ, ಅನೇಕ ಅರ್ಥಗಳಿವೆ. ಅದನ್ನು ಉದಾಹರಣೆಗೆ ಶ್ಲೋಕಗಳನ್ನು ನಾಳೆ ನಮಗೆ ತೋರಿಸಿ ಒಂದು ಶ್ಲೋಕದಲ್ಲಿ ಎಷ್ಟು ಅರ್ಥ ಕೊಡ್ತಾರೆ. ಪಂಚಾಕ್ಷರ ಭಗವಾನ್ ಕೃಷ್ಣಾತ್ಮಕ ಹೋಗುವುದು ಅನ್ನೋದನ್ನ ಒಂದು ಶ್ಲೋಕದಲ್ಲಿ ಭಗವಂತನ ಎಲ್ಲ ಅವತಾರಗಳನ್ನು ತೋರಿಸ್ಬಿಟ್ಟಿದೆ. ಅದು ಹೇಗೆ ಅನ್ನೋದನ್ನ ನಾಳೆ ನೋಡೋಣ. ಹೀಗೆ ಆಚಾರ್ಯರ ಲೋಕೋತ್ತರ ಪ್ರತಿಭೆಯ ಕಿಂಚಿತ್ ಪರಿಚಯ ಮಾಡಿಕೊಂಡ್ರೆ ನಮಗೆ ನಾವು ಮಾತುಗಳು ಹೋಗಬೇಕಾದ್ರೆ ಹೆಮ್ಮೆ ಸಂತೋಷಕ್ಕೆ ಅಲ್ಲವೇ ಆ ಹೆಮ್ಮೆ ನಾವು ಆಚಾರ್ಯನೊಬ್ಬರ ಶಿಷ್ಯರಾಗಿ ನಾವು ಹೊಂದಿದ್ದು ಎಲ್ಲ ಭಾಗ್ಯ ಅನ್ನುವ ಅರಿವು ನಮಗೆ ಹೋಗುತ್ತೆ. ಆಗಲಿ ಪ್ರಾರ್ಥನೆ ಜೊತೆಗೆ ಇವತ್ತಿನ ಚಿತ್ರವನ್ನು ಮುಗಿಸ್ತಾ ಇದ್ದೇನೆ. ನಮಗೆಲ್ಲ ನಂತರಗಳು सत्यवती हृदय नंदनो व्यासः यस्य हास्य कमलगलितं वाङ्मयमहं जगद्विदं भुजगभोगाभक्त्यं नित्यं निजनिजं दक्षिणं रक्षणाढ्यं ललितं विज्ञानमुद्रं भज भज अनन्तविद्यालयं प्रणतवान् प्राणिनां प्राणभूतं प्रणतिभिः प्रीणये पूर्णभूतं भवदौपष्णेन ततप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीष्मायति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णभूतं नारायणं सौम्यं जगदेकनाथं वर्गप्रियं सकललोकनमस्कृतं च त्रैगुण्यवर्जितमयं विभुमाद्यमीशं मध्ये भक्त्रम् अमरासुसिद्धवत्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತು ಒಂದು 2-3 ವಿಷಯಗಳನ್ನು, ಒಂದು ಆಚಾರ್ಯರು ಉಲ್ಲೇಖ ಮಾಡಿದಂತಹ ಪ್ರಾಚೀನ ಶ್ಲೋಕಗಳು ಅಥವಾ ಆಚಾರ್ಯರು ನಿಬಂಧನೆ ಮಾಡಿದ ಗ್ರಂಥದಲ್ಲಿ ನಮಗೆ ನಿಬಂಧನೆ ಮಾಡಿಕೊಟ್ಟ ಶ್ಲೋಕಗಳು ಹೇಗೆ ಅನೇಕ ಅರ್ಥದಲ್ಲಿ ತೆರೆದುಕೊಳ್ಳುತ್ತೆ. ಒಂದು ಶಬ್ದವನ್ನು ಆಚಾರ್ಯ ಮಾಡಿದ್ರೆ ಎಷ್ಟು ಮುಖದಿಂದ ಅರ್ಥ ಮಾಡಲಿಕ್ಕೆ ಬರುತ್ತೆ ಅನ್ನೋದರ 1-2 ದೃಷ್ಟಾಂತಗಳನ್ನು ಮತ್ತು ಪ್ರಾಯ ಈ ತರದ ಚಿಂತನವೇ ನಡೆದ ಒಂದು ಸಂಗತಿ ಅರ್ಥೋಪಕಾರಗಳಲ್ಲಿ ಅವತಾರ ಕ್ರಮ ಹೇಗೆ ಮತ್ಸ್ಯ ಅದೇ ಕ್ರಮದಲ್ಲಿ ಅವತಾರ ಆಗಿದೆಯೋ ಅಥವಾ ಭಿನ್ನ ಕ್ರಮದಲ್ಲಿ ಅವತಾರ ಆಗಿದೆಯೋ? ಭಿನ್ನ ಕ್ರಮದಲ್ಲಿ ಆಗಿದ್ರೆ ಅದೇ ಕ್ರಮದಲ್ಲಿ ಎಲ್ಲರೂ ಯಾವಾಗಲೂ ಎಲ್ಲ ಗ್ರಂಥಗಳನ್ನು ಹೇಳ್ತೇವೆ. ಅದು ಇದು ಈ ತರದ ಚರ್ಚೆ ನಡೆಯುವಂತಹ ಎಲ್ಲೋ ಅರ್ಧಂಬರ್ಧ ಚರ್ಚೆ ನಡೆದಿದೆ, ಎಲ್ಲೋ ಅಸಂಗತವಾದ ಉತ್ತರಗಳು ಓದಿದೆ. ಅದು ಸರಿಯಾದಂಥ ವಿಶ್ಲೇಷಣೆ ಇದರ ಬಗ್ಗೆ ನನ್ನ ಗಮನಕ್ಕೆ ಬಂದ ಹಾಗೆ ಗ್ರಂಥವಾಗಿ ಪಾಠ ಬರ್ದಿರ್ತದೆ, ದಾಖಲೆ ಇದೆ. ಅದರಿಂದ ಅವತಾರ ಈ ದಶಾವತಾರಗಳು ಯಾವ ಕ್ರಮದಲ್ಲಿ ಆಗುವುದು ಅದನ್ನು ವಿಸ್ತಾರವಾಗಿ ಇದನ್ನು ಮತೆಯ ವಿಶ್ಲೇಷಣೆ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಆಮೇಲೆ ಒಂದು ಪಂಚರಾತ್ರದ ಒಂದು ವಚನವನ್ನು ಅದು ಹೇಗೆ ಅನೇಕ ಅರ್ಥದಲ್ಲಿ ತೆಗೆದುಕೊಳ್ಳುವ ಹಾಗೆ ಆಚಾರ್ಯರು ಇದನ್ನು ಕೋಟ್ ಮಾಡಿದ್ದಾರೆ. ಆಚಾರ್ಯರನ್ನು ಉಲ್ಲೇಖ ಮಾಡುವಾಗ ಅದನ್ನು ಎಷ್ಟು ಅರ್ಥಗಳನ್ನು ತೆಗೆದುಕೊಳ್ಳುವಂತೆ ಅದನ್ನು ಅವಕಾಶ ಇಟ್ಟು ಕೋಟ್ ಮಾಡಿದ್ದಾರೆ. ಅವರು ಅದನ್ನು ಕೋಟ್ ಮಾಡಿದ ಪ್ರಸಂಗ ನೋಡಿದರೆ ಅದನ್ನು ಎಷ್ಟು ಅರ್ಥದಲ್ಲಿ ನಾವು ಅನುಸಂಧಾನ ಮಾಡಬೇಕು ಅನ್ನುವಂಥ ಒಂದು ಸೂಚನೆ ಕೊಡ್ತಾರೆ. ಆಚಾರ್ಯರ ಗ್ರಂಥಗಳ ಕಷ್ಟವೇ ಅವರು ಯಾವುದನ್ನು ಕೂಡ ಸ್ಪಷ್ಟವಾಗಿ ಇದು ಅನೇಕ ಹೀಗೆ ಅರ್ಥ ಅಂತ ಹೇಳೋಲ್ಲ, ಅಥವಾ ಒಂದು ವಿಶೇಷಣ ಹಾಕಿದರೆ ಯಾವ ಉದ್ದೇಶದಿಂದ ಆ ಶಬ್ದವನ್ನು